Hello everyone, welcome back to my channel Bright Learning. In the previous classes, we have discussed about either or and neither nor, that how to use these two correlative conjunctions in your day-to-day lives. So it's one of the continuation part of that conjunction. Today we will discuss about the since. Okay, this is also very important for your spoken English. ಇದೆಲ್ಲ ವರ್ಡ್ಸ್ ನಿಮಗೆ ಗೊತ್ತಿದೆ ಅಂದ್ರೆ ನೀವು ಆರಾಮಾಗಿ ಇಂಗ್ಲಿಷ್ ಅನ್ನ ಮಾತಾಡಬಹುದು. ಓಕೆ, ಹಾಗಾದ್ರೆ ಸಿನ್ಸ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ? ನಾನು ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ ಗೊತ್ತಾ, ನಾವ್ ಹೇಳ್ತೀವಿ ಅಲ್ವಾ. ಆ ಟೈಮ್ ಅನ್ನ ನಾವು ಹೇಗೆ ಮೆನ್ಷನ್ ಮಾಡ್ತೀವಿ? ಸಿನ್ಸ್. ಹೇಗೆ? ಸಿನ್ಸ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿ ನಾವು ಆ ಒಂದು ಟೈಮ್ ಗ್ಯಾಪ್ ಏನ್ ನಾವು ತಗೊಂಡಿದೀವಿ, ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ, ನಾನು 2 days ಇಂದ ಸ್ಕೂಲಿಗೆ ಹೋಗಿಲ್ಲ, ನನಗೆ 3 ದಿನದಿಂದ ಜ್ವರ ಇದೆ, ನಾನು 5 ವರ್ಷದಿಂದ ಬ್ಯಾಂಗ್ಳೂರಲ್ಲಿ ಇದ್ದೀನಿ ಅಲ್ವಾ. ಈ ತರ ನಾವು ಟೈಮ್ ಡ್ಯೂರೇಷನ್ ಅನ್ನ ಎಕ್ಸ್ಪ್ಲೇನ್ ಮಾಡುವಾಗ ಅಥವಾ ಮೆನ್ಷನ್ ಮಾಡುವಾಗ ಸಿನ್ಸ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಎಷ್ಟು ಸಿಂಪಲ್ ಆಗಿದೆ. ಒಂದು ಫ್ಯೂ ಎಕ್ಸಾಂಪಲ್ಸ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಸಿನ್ಸ್ ಮಾರ್ನಿಂಗ್ ಐ ಆಮ್ ವರ್ಕಿಂಗ್ ಇನ್ ದ ಫೀಲ್ಡ್. ನಾನು ಫೀಲ್ಡ್ ಅಲ್ಲಿ ಯಾವಾಗಿಂದ ವರ್ಕ್ ಮಾಡ್ತೀನಿ? ಬೆಳಗಿನ ಜಾವದಿಂದ. ಸಿನ್ಸ್ ಮಾರ್ನಿಂಗ್ ಐ ಆಮ್ ವರ್ಕಿಂಗ್ ಇನ್ ದ ಫೀಲ್ಡ್. ಸಿನ್ಸ್ ಲಾಸ್ಟ್ ವೀಕ್ ಐ ಡಿಡಂಟ್ meet my uncle. ಒಂದು ವಾರದಿಂದ ಬೆಳಗ್ಗೆಯಿಂದ 5 ವರ್ಷದಿಂದ ನೋಡಿ, ಇಂದ ಅಲ್ವಾ. ಆ ಒಂದು ಟೈಮ್ ಗ್ಯಾಪ್ ಅನ್ನ, ಡ್ಯೂರೇಷನ್ ಅನ್ನ ಮೆನ್ಷನ್ ಮಾಡುವಾಗ ನಾವು ಸಿನ್ಸ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಸಿನ್ಸ್ ಲಾಸ್ಟ್ ವೀಕ್ ಐ ಡಿಡಂಟ್ ಮೀಟ್ ಮೈ ಅಂಕಲ್. ಒಂದು ವಾರದಿಂದ ನಾನು ಅವರಿಗೆ ನೋಡ್ಲೇ ಇಲ್ಲ. ಓಕೆ, ಐ ಆಮ್ ವೇಟಿಂಗ್. ಇದ್ಬೇಡ, ಮತ್ತೆ ನೋಡು, ಮಳೆ ಬರ್ತಾ ಇರತ್ತೆ. ಒಂದು ವಾರದಿಂದ ಮಳೆ ಬರ್ತಾ ಇದೆ ಅಥವಾ 2 days ಇಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಅಂತ ನೀವು ಕ್ಯಾಶುಯಲ್ ಆಗಿ ಮಾತಾಡ್ತೀರಲ್ವಾ. ಸಿನ್ಸ್ 2 days ಇಟ್ಸ್ ರೈನಿಂಗ್ ಹೆವಿಲಿ ಅಲ್ವಾ. ಸಿನ್ಸ್ 2 days ಇಟ್ಸ್ ಕಂಟಿನ್ಯೂಸ್ಲಿ ರೈನಿಂಗ್. ಈ ತರ ಬೇಕಾದ್ರೆ ನೀವು ಹೇಳ್ಬೋದು. ಅಥವಾ ಹೀಗೂ ಬರಿಬಹುದು, ಇಟ್ಸ್ ರೈನಿಂಗ್ ಸಿನ್ಸ್ 2 days. 2 ದಿನದಿಂದ ಮಳೆ ಬರ್ತಾನೆ ಇದೆ. ಓಕೆನಾ? ಮತ್ತೆ ನಿಮ್ಗೆ ಆಗ್ಬೋದು. ಫಾರ್ ಎಕ್ಸಾಂಪಲ್, ಯಾರಾದ್ರೂ ಕೇಳ್ತಾರೆ, ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಬಂದು? ಯಾವ್ದೋ ಒಂದು ಪ್ಲೇಸ್ ಅಲ್ಲಿ, ಬೆಂಗಳೂರಲ್ಲೋ ಮೈಸೂರಲ್ಲೋ ಹೇಳಿದ್ರ, ಐ ಆಮ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್ ಸಿನ್ಸ್ 5 years. ಆ ತರ ನಾವು ಹೇಳ್ಬಹುದು. ಐ ಆಮ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್ ಸಿನ್ಸ್ 5 years. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಸಿನ್ಸ್ ಮಾರ್ನಿಂಗ್ ಐ ಆಮ್ ವರ್ಕಿಂಗ್ ಇನ್ ದ ಫೀಲ್ಡ್. ಸಿನ್ಸ್ ಲಾಸ್ಟ್ ವೀಕ್ ಐ ಡಿಡ್ ನಾಟ್ ಮೀಟ್ ಮೈ ಅಂಕಲ್. ಇಟ್ಸ್ ರೈನಿಂಗ್ ಸಿನ್ಸ್ 2 days. ಐ ಆಮ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್ ಸಿನ್ಸ್ 5 years. ಈ ತರ ಒಂದು ಟೈಮ್ ಗ್ಯಾಪ್ ಅನ್ನ, ಟೈಮ್ ಡ್ಯೂರೇಷನ್ ಅನ್ನ ಮೆನ್ಷನ್ ಮಾಡ್ತಿರುವಾಗ ನಾವು ಸಿನ್ಸ್ ಅನ್ನ ಯೂಸ್ ಮಾಡ್ತೀವಿ. ಇದು ನೀವು ಮಸ್ಟ್ ಅಂಡ್ ಶುಡ್ ಕಲೀಲೇಬೇಕು. ಈ ತರ ನಿಮಗೆ ಕೋರಿಲೇಟಿವ್, ಕಂಜಂಕ್ಷನ್ಸ್, ಪ್ರಿಪೋಸಿಷನ್ಸ್ ಎಲ್ಲ ಗೊತ್ತಿದೆ ಅಂದ್ರೆ ತುಂಬಾ ಈಸಿಯಾಗಿ ನೀವು ಮಾತಾಡ್ಬೋದು. ನೀವು ಕೂಡ ಈ ತರದ ಹಲವಾರು ಸೆಂಟೆನ್ಸ್ ಅನ್ನ ಮಾಡಿ, ಓನ್ ಸೆಂಟೆನ್ಸ್ ನ ಕ್ರಿಯೇಟ್ ಮಾಡಿ. ಗೊತ್ತಾಗಿಲ್ಲ ಅಂದ್ರೆ ಕಾಮೆಂಟ್ ಮಾಡಿ, ಇದಕ್ಕೆ ಹೇಗೆ ಹಾಕ್ಬೇಕು ಅಂತ. ಓಕೆ, ಸೊ ಇಟ್ ವಿಲ್ ಬಿ ವೆರಿ ಈಸಿ ಟು ಲರ್ನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.